ವೆಲ್ಕಮ್ ಟು ಹೇಮಾ ಬಿ ಜಿ ಚಾನಲ್. ನಾನಿವತ್ತು ಒಂದು ಲೆಮನ್ ಬಗ್ಗೆ ಟಿಪ್ಸ್ನ ಹೇಳೋಣ ಅಂದ್ಕೊಂಡಿದ್ದೀನಿ. ಅದೇನೆಂದರೆ, ಇವಾಗ ಲೆಮನ್ ತುಂಬ ಜಾಸ್ತಿ ಮನೆಗೆ ತೊಗೊಂಬಂದಿರ್ತೀವಲ್ವ, ಅದು ಹೇಗೆ 1 ಮಂತ್ 1.5 ಮಂತ್ ಹಾಗೆ ಇಡೋದಂತ ನೋಡೋಣ. ಫಸ್ಟ್ ಎಲ್ಲ ಲೆಮನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ. ಆಮೇಲೆ ಅದನ್ನು ಒಂದು ಬಟ್ಟೆ ತೊಗೋಬೇಕು, ಚೆನ್ನಾಗಿರೋದು, ಒಂದು ಸ್ಮೂತಾಗಿರೋ ಒಂದು ಬಟ್ಟೆ ತೊಗೊಂಡು ನೀರಿನ ಅಂಶ ಎಲ್ಲ ಹೋಗಬೇಕು, ಎಲ್ಲ ಲೆಮನಲ್ಲಿ ಒಂಚೂರೂ ಇರಬಾರ್ದು. ಆ ಥರ ಒಂದೊಂದಾಗಿ ನೀಟಾಗಿ ಎಲ್ಲ ಒರೆಸ್ಕೊಳ್ಳಿ. ಲೆಮನ್ನು ನಾವು ಇವಾಗ ತುಂಬ ಜಾಸ್ತಿ ತಂದಿದ್ರೂ ಅದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಮನೇಲಿ. ಈಗ ನಾವು ಒಂದು ಬಿರಿಯಾನಿ ಮಾಡೋಕ್ಕಾಗಲಿ, ಪಲಾವ್ ಮಾಡೋದಕ್ಕಾಗಲಿ, ಚಿತ್ರಾನ್ನ ಮಾಡೋದಕ್ಕಾಗಲಿ, ಜ್ಯೂಸ್ ಮಾಡೋದಕ್ಕಾಗಲಿ, ಪ್ರತಿಯೊಂದಕ್ಕೂ ಇಂಪಾರ್ಟೆಂಟ್ ಇರುತ್ತೆ. ನಾವು ಹೊರಗಡೆ ಎಲ್ಲಾದರೂ ಹೋದಾಗ ತುಂಬ ಒಂಥರ ಕಡಿಮೆ ರೇಟಲ್ಲಿ ಸಿಕ್ಕಿದಾಗ ಅವಾಗ ಜಾಸ್ತಿನೇ ಪರ್ಚೇಸ್ ಮಾಡಿಬಿಡ್ತೀನಿ ನಾನಂತೂ. ಹಸ್ಬೆಂಡ್ ಇಷ್ಟೊಂದು ಯಾಕೆ ಪರ್ಚೇಸ್ ಮಾಡ್ತೀನಿ ಅಂತಾರೆ, ಬಟ್ ಹೇಳೋಕ್ಕಾಗಲ್ಲ ಯಾವಾಗ ಲೆಮನ್ ರೇಟೆಲ್ಲ ಇನ್ಕ್ರೀಸ್ ಮಾಡ್ತಾರೆ ಅಂತ ಒಂದೊಂದು ಸಲ. ಹಾಗಾಗಿ ಎಲ್ಲ ಲೆಮನ್ ಜಾಸ್ತಿ ತಂದು ಬಟ್ಟೆಲೆಲ್ಲ ನೋಡ್ಕೊಳ್ಳಿ ಒರೆಸ್ಕೊಂಡಿದ್ದೀನಿ. ಅದಾದ ನಂತರ ನಾನು ಪೇಪರ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದ್ರಾಗ ಒಂದೊಂದೇ ನಿಂಬೆಹಣ್ಣು ಇಟ್ಟು ಅದನ್ನ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಸುತ್ತಿ ಟೈಟಾಗಿ ಒಂದು ಏರ್ ಟೈಟ್ ಬಾಕ್ಸಲ್ಲಿಟ್ಟು ಅದನ್ನ ನೀಟಾಗಿ ಪ್ಯಾಕ್ ಮಾಡಿಬಿಡ್ತೀನಿ. ಇನ್ನೂ ಒಂದು 2 ಎಕ್ಸ್ಟ್ರಾ ಹಂಗೆ ಹೊಡ್ಕೊಂಬಿಟ್ಟಿತ್ತು, ಅದು ಮರ್ತೋಗಿದೆ. ಅದು ಸಹ ಬಾಕ್ಸಲ್ಲಿ ಇಟ್ಟಿದ್ದೀನಿ ನೋಡಿ. ಹೀಗೆ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ.